ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಜಯಂತಿ ಕಾರ್ಯಕ್ರಮ ಶ್ರದ್ಧಾಭಕ್ತಿಗಳಿಂದ ಜರುಗಿತು. ಜನವರಿ 14ರ ಬೆಳಗ್ಗೆ 11 ಗಂಟೆ ಸಂದರ್ಭದಲ್ಲಿ ಜಮಖಂಡಿ ನಗರದ ತಾಲೂಕಾ ಆಡಳಿತ ಸೌಧದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ತಹಶೀಲ್ದಾರ್ ಅನಿಲ್ ಬಡಗೇರ್ ಅವರ ನೇತೃತ್ವದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ಅಂಗವಾಗಿ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಪುಷ್ಪಾರ್ಚನೆ ಮಾಡಿ ಗೌರವ ಭಕ್ತಿ ಸಮರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ್ ಬಡಗೇರ್ ಹಾಗೂ ಸಮಾಜದ ಮುಖಂಡರು ಹಾಗೂ ನಗರದ ಪ್ರಮುಖರು ಸೇರಿ ಶ್ರೀ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಗೌರವ ನಮನಗಳನ್ನು ಅರ್ಪಿಸಿದರು. ತದನಂತರ ತಹಶೀಲ್ದಾರ್ ಅನಿಲ್ ಬಡಗೇರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು. ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ನಮ್ಮ ಜಮಖಂಡಿಯ ಸಮಸ್ತ ಜನತೆಗೂ ತಿಳಿಸ್ತಾ, ಸಿದ್ದರಾಮೇಶ್ವರರ ಜಯಂತಿ ಉತ್ಸವವನ್ನು ನಾವು ಸಮಾಜದ ಎಲ್ಲ ಮುಖಂಡರು ಮತ್ತು ತಾಲೂಕಾಡಳಿತದ ಎಲ್ಲ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಅಥವಾ ವಚನ ಕ್ರಾಂತಿ ಅಂತ ಏನಾಯಿತು, ಆ ಸಂದರ್ಭದಲ್ಲಿ ಆಗಿ ಹೋದಂತಹ ಒಬ್ಬ ಮಹನೀಯರು. ಅವರು ಹಲವಾರು ವಿಚಾರಗಳನ್ನು, ಚಿಂತನೆಗಳನ್ನು ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ತಿಳಿಯಪಡಿಸಿದರು. ಅವರು ಜಾತಿ ರಹಿತ ಸಮಾಜವನ್ನು ನೋಡಬೇಕಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದರು. ಜೊತೆಗೆ ತಮ್ಮ ಭಕ್ತಿ ಮಾರ್ಗ ಆಗಿರ್ಬೋದು, ಕಾಯಕ ಮಾರ್ಗ ಆಗಿರ್ಬೋದು, ಯಾವಾಗಲೂ ಕೂಡ ತಮ್ಮ ಕಾಯಕವನ್ನು ಪ್ರೀತಿಸ್ತಾ ಅಲ್ಲಿ ಕಾಯಕದಲ್ಲೇ ದೇವರನ್ನು ಕಾಣಬೇಕು ಅಂತಕ್ಕಂತಹ ವಿಚಾರಗಳನ್ನು ಮಹನೀಯರು ತಿಳಿಸಿದರು. ಅದರಲ್ಲಿ ಈಗೇನು ನಾವು ಇವತ್ತಿನ ದಿನದಲ್ಲಿ ಮೇಲು ಕೀಳು, ಸಮಾಜದಲ್ಲಿ ಅಸಮಾನತೆಯನ್ನು ಇಂದಿಗೂ ಕಾಣ್ತಾ ಇದ್ದೇವೆ, ಅದನ್ನು ತೊಡೆದು ಹಾಕಬೇಕು, ಸಮಾಜದ ನಿರ್ಮಾಣವನ್ನು ಮಾಡಬೇಕು ಅಂತಕ್ಕಂತಹ ವಿಚಾರವನ್ನು ಅಂದಿನ ಕಾಲದಲ್ಲಿಯೇ ಅವರು ಸಮಾಜಕ್ಕೆ ನೀಡಿದರು, ಸಂದೇಶವನ್ನು ನೀಡಿದರು. ಅದನ್ನು ನಾವು ನೀವೆಲ್ಲರೂ ಕೂಡ ಅವ್ರು ನೀಡಿರ್ತಕ್ಕಂತಹ ವಿಚಾರಧಾರೆಗಳನ್ನು ಮತ್ತು ಆ ಸಂದೇಶಗಳನ್ನು ಸಮಾಜದಲ್ಲಿ ನಾವು ಅದನ್ನು ಮತ್ತೆ ಚಾಲನೆಗೆ ತರಬೇಕಾಗಿದೆ. ಮುಂದಿನ ಪೀಳಿಗೆಗೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಗೌರವವನ್ನು ಸಲ್ಲಿಸೋದಷ್ಟೇ ಅಲ್ಲದೆ ಅವರ ವಿಚಾರಗಳನ್ನು ಕೂಡ ಗೌರವಿಸಬೇಕಾಕೈತಿ ಮತ್ತು ಸಮಾಜದಲ್ಲಿ ಅವು ಕೂಡ ಮುಂದುವರಿಬೇಕಾಕೈತಿ. ಮುಂದಿನ ಪೀಳಿಗೆಗೆ ನಾವು ಅವುಗಳನ್ನು ವಿಚಾರಗಳನ್ನು ಮುಂದುವರಿಸ್ಕೊಂಡು ಹೋದ್ರೆ ಮಾತ್ರ ಅದು ಮುಂದಿನ ಪೀಳಿಗೆಗೆ ಹೋಗ್ತೈತಿ, ಇಲ್ಲಂತಂದ್ರೆ ಸ್ಥಗಿತ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕಾಗಿ ನಾವು ನೀವೆಲ್ಲರೂ ಕೂಡ ಮೊದಲು ಅವರ ಬಗ್ಗೆ ಅರ್ಥೈಸ್ಕೊಳ್ಳೋಣ, ಅವರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ, ಅವ್ರು ಏನು ಸಮಾಜಕ್ಕೆ ಕೊಡುಗೆ ನೀಡಿದರು ಅಂತಕ್ಕಂಥದ್ದನ್ನು ಅರ್ಥಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಜೊತೆಗೆ ನಮ್ಮ ಮುಂದಿನ ಪೀಳಿಗೆ ಕೂಡ ಅದನ್ನು ಕೊಂಡೊಯ್ಯೋಣ ಅಂತ ಹೇಳ್ತಾ